ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನಾನು ಇವತ್ತು ಹಳೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 2 ವ್ಲಾಗ್ ಅಂತಾನೆ ಹೇಳ್ಬೋದು. ಇವತ್ತು ನಾನು ನನ್ನ ಮಗನ ಆಕ್ಚುಲ್ ಆಗಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ, ಫಸ್ಟ್ ಡೇ ಆಫ್ ಸ್ಕೂಲ್. ಸೊ ಹೇಗಿರುತ್ತೆ ಅವನು ಸ್ಕೂಲ್ದು ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ. ಸೊ ಅವನ್ನ ಬೆಳಗ್ಗೆ ಬೇಗ ಎಬ್ಬಿಸಿದ್ದೆ, ಅಂದ್ರೆ ಅವನೊಂದು ಈಗ 8:30 ಮಾಡೋನು ಎದ್ದೇಳೋದು. ಸೊ ಒಂದು 7:45ಗೆ ಎಬ್ಬಿಸಿದ್ದೆ. ಎಬ್ಬಿಸ್ಬಿಟ್ಟು ಅವನ್ನ ಪ್ರೆಪ್ ಮಾಡ್ತಾ ಇದ್ದೆ ದಟ್ ಸ್ಕೂಲಿಗೆ ಹೋಗ್ಬೇಕು ಅಂತ. ಅವನು ಹೋಗಲ್ಲ ಆ ತರ ಅಂತಿದ್ದ. ಅಂಡ್ ನಾನು ಅದಾದ್ಮೇಲೆ ಏನು ಜಾಸ್ತಿ ವಿಡಿಯೋಸ್ ತಗೊಳಕ್ ಆಗ್ಲಿಲ್ಲ. ಸ್ನಾನ ಎಲ್ಲ ಮಾಡಿಸಿ ತಿಂಡಿ ತಿನ್ಸಿ ಎಲ್ಲ ರೆಡಿ ಮಾಡಿಸ್ದೆ. ನೆಕ್ಸ್ಟ್ ಅವ್ನಿಗೆ ಯೂಶಲಿ ಹೋಗಿ ಪೂಜೆ ಎಲ್ಲ ಮಾಡೋ ಅಭ್ಯಾಸ ಇದೆ. ಸೊ ಹೋಗಿ ಅಡ್ಬಿದ್ದು ಹಣೆಗೆಲ್ಲ ಇಟ್ಕೊಂಡು ಬರ್ತಾ ಇದ್ದಾನೆ. ಸೊ ಅದ್ರದ್ದು ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು. ಇನ್ನೇನ್ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಅವನ್ನ. ಹೋಗಿ ಬರ್ತೀನಿ, ಬಾಯ್ ಹೇಳಲಿ, ಬಾಯ್ ಮಮ್ಮಮ್ಮ, ಟಾಟಾ. ಮಾಮಿ ಹೆಂಗ್ ಬಂದಿತ್ತು ಹೇಳು. ಹೊರಡ್ಬೇಕಾದ್ರೆ ಚೆನ್ನಾಗೆ ಹೊರಟ. ಇದು ಫಸ್ಟ್ ಡೇ ಅಲ್ಲ, ಸೊ ಹಾಗಾಗಿ ಅವ್ನಿಗೇನು ಇದ್ದಿರ್ಲಿಲ್ಲ, ಖುಷಿ ಆಗ್ತಿತ್ತು ಬ್ಯಾಗ್ ಎಲ್ಲ ತಗೊಂಡ್ ಹೋಗೋದು. ಸೊ ನಾವು ಹೋಗೋಕ್ಕಿಂತ ಮುಂಚೆ ಟೆಂಪಲ್ಗೆ ಹೋಗಿ ಒಂದ್ಸತಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಇಲ್ಲೇ ಶಾರದಾಂಬ ಟೆಂಪಲ್ ಇತ್ತು ಹಾಸನಲ್ಲಿ. ಸೊ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿಗೆ ಹೋಗಿ ಜಸ್ಟ್ ಅಡ್ಬಿತ್ತು, ಅಲ್ಲಿಂದ ಡೈರೆಕ್ಟ್ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಅವನು ಆರಾಮಾಗಿದ್ದ, ಬಟ್ ನಂಗೆ ಫುಲ್ ಹೆದರಿಕೆ ಆಗ್ತಿತ್ತು. ಅಳ್ತಾನ, ಏನ್ ಮಾಡ್ತಾನೆ, ಇಡೀ ದಿನ ಹೇಗಿರ್ತಾನೆ ಅನ್ನೋ ತರ. ನಂಗೆ ಅಲ್ಲಿಗೆ ಹೋಗೋ ತನಕನೂ ಫುಲ್ ಹಾರ್ಟ್ ಬೀಟ್ ರೈಸ್ ಆಗ್ತಾ ಇತ್ತು. ಲೈಕ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಆಗುತ್ತಲ್ಲ, ನಂಗೆ ಹಂಗ್ ಆಗ್ತಾ ಇತ್ತು. ಅವನ್ ಆರಾಮಾಗೇ ಇದ್ದ. ಬಾಯ್ ಪಾಪು, ಬಾಯ್. ಓಕೆ ಬಿಡಿ, ಅವ್ರ ಮೇಲೆ ಬ್ಯಾಗ್ ಹಾಕಿದಾರಲ್ಲ. ಪಾಪು ಒಳಗೆ ಹೋಗ್ಬೇಕು ಫಸ್ಟು. ಸೊ ನೋಡಿದ್ರಲ್ಲ, ಅವನು ಆರಾಮಾಗೆ ಸ್ಕೂಲಿಗೆ ಹೋದ. ಅವನಿಗೆ ಏನು ಒಂಚೂರು ಅಳ್ಳಿಲ್ಲ, ನೋವು ಅನ್ಲಿಲ್ಲ. ನಾನು ಅನ್ಕೊಂಡಿದ್ದೆ ಅದು ಯಾರೋ ಸ್ಟ್ರೇಂಜರ್ಸ್ ಕೇಳಿ ಕೊಟ್ಟಾಗ ಹೋಗಲ್ಲ ಅಂತಾನೆ ಅಂತ. ಅವನಿಗೆ ಆಕ್ಚುಲಿ ಆ ತರ ಹೆದರಿಕೆನೂ ಇಲ್ಲ ಸ್ಟ್ರೇಂಜರ್ಸ್ ಹತ್ರ. ಅವ್ನು ಯೂಶಲಿ ಹೋಗ್ತಾನೆ ಯಾರೋ ಸ್ವಲ್ಪ ಚೆನ್ನಾಗಿ ಮಾತಾಡ್ಸಿದ್ರೆ. ಸೊ ಅವ್ನು ಆರಾಮಾಗಿ ಹೋದ. ಬಟ್ ಪ್ರಾಬ್ಲಮ್ ಏನಂದ್ರೆ ಸ್ಕೂಲ್ ಒಳಗೆ ಹೋಗ್ತಿರ್ಲಿಲ್ಲ, ಇಲ್ಲೇ ಆಟ ಆಡ್ತೀನಿ ಅಂತ ಹೇಳ್ತಿದ್ದ. ಏನಂದ್ರೆ ಅವ್ನಿಗೆ ಯೂಶಲಿ ನಾವು ಪಾರ್ಕಿಗೆಲ್ಲ ಬ್ಯಾಗ್ ತಗೊಂಡ್ ಹೋಗ್ತೀವಲ್ಲ, ಸೊ ಅವನಿಗೆ ಪಾರ್ಕ್ ಫೀಲ್ಸ್ ಎಲ್ಲ ಇದ್ಬಿಟ್ಟಿದ್ದ. ನಾನು ಪಾರ್ಕಿಗೆ ಬಂದಿದ್ದೀನಿ, ಬರೀ ಆಟ ಆಡ್ಕೊಂಡು ವಾಪಸ್ ಬರೋದು ಅಂತ. ಬಿಕಾಸ್ ಲಾಸ್ಟ್ 3 ಟೈಮ್ಸ್ ಹೋದಾಗ್ಲೂ ಅವ್ನು ಬರೀ ಸ್ಲೈಡಲ್ಲಿ ಆಟ ಆಡ್ಕೊಂಡು ಮನೆ ಕರ್ಕೊ ಬಂದಿದ್ನಲ್ಲ, ಅದೇ ತರ ಅಂತ ಅನ್ಕೊಂಡಿದ್ದ. ಇಲ್ಲಿ ಒಳಗ್ ಹೋಗೋಣ ಬಾ ಅಂದ್ರೆ ಅವರು ಇಲ್ಲ ನಾನು ಬರಲ್ಲ, ಇಲ್ಲೇ ಆಟ ಆಡ್ತೀನಿ ಅಂತಿದ್ದ. ಸೊ ನಮ್ಮೆಲ್ಲ ಒಳಗ್ ಕರ್ಕೊಂಡ್ ಹೋಗ್ಬಿಟ್ರೆ ಜಾಸ್ತಿ ಹಂಗೆ ಅಳ್ತಾನೆ ಅಂತ ಅಲ್ಲೇ ಆಟ ಆಡ್ಸಿದ್ರು ಒಂದ್ ಸ್ವಲ್ಪ ಹೊತ್ತು. ಬಟ್ ಈಗ ಒಳಗ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಅವ್ನು ಹಠ ಮಾಡ್ತಾ ಇದ್ದ, ನನ್ ಬರಲ್ಲ ಅನ್ನೋ ತರ. ಅಳ್ಳಿಲ್ಲ, ಬಟ್ ಜಸ್ಟ್ ಲೈಕ್ ರೆಸಿಸ್ಟ್ ಮಾಡ್ದ. ಸೊ ಅವರು ಇಲ್ಲ ನಾವು ಕರ್ಕೊಂಡ್ ಹೋಗಿ ನಮ್ಗೆ ಅಭ್ಯಾಸ ಇದೆ ಅಂತ ಅಂದ್ರು. ಸೊ ಒಳಗ್ ಹೋಗ್ಬಿಟ್ಟು ಅವನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ ಎಲ್ಲರಿಗೂ. ಅವ್ನ್ ಕದ್ದು ನನ್ನ ಹಂಗೆ ಬಗ್ ನೋಡ್ತಾ ಇದ್ದಾನೆ, ಇದೀನೋ ಇಲ್ಲೋ ಅಂತ. ಬಟ್ ನಾವ್ ಆಕ್ಚುಲಿ ಇರಂಗಿಲ್ಲ, ಮನೆಗೆ ಹೋಗ್ಬೇಕು. ಸೊ ನಾನು ಹೊರಟೆ, ಅವನು ಆರಾಮಾಗಿದ್ದ ಅಂತ ಹೊರಟ್ಬಿಟ್ಟೆ. 3 hours later. ಸೊ ಈ 3 hours ನಾನು ಮನೇಲಿ ಹೆಂಗ್ ಕಳ್ದೆ ಅಂತ ನಂಗೆ ಗೊತ್ತಿಲ್ಲ. ಫುಲ್ ಹೆದರಿಕೆ ಆಗ್ತಿತ್ತು. ತುಂಬಾ ಹತ್ರ ಕರಿತೀವಿ ಅಂದಿದ್ರು, ಬಟ್ ಫೋನ್ ಬರುತ್ತೇನೋ ಅಂತ ನೋಡ್ತಾ ಇದ್ದೆ, ಬಟ್ ಫೋನ್ ಕೂಡ ಬರ್ಲಿಲ್ಲ. ಸೊ ಹಾಗೇನೆ ಹೇಗೋ 3 hours ಆಯ್ತು. 12:30ಗೆ ಬಿಡೋದು, 9:30 to 12:30. ನಾನು 12:15ಗೆ ಬಂದ್ಬಿಟ್ಟೆ. ಸೊ ಲೈಕ್ ನಾನೇ ಬಿಡ್ಬೇಕಾಗಿರೋದ್ರಿಂದ ಕಾರ್ ನಾನೇ ಓಡಿಸ್ಕೊಂಡ್ ಬಂದೆ, ಪ್ರಾಕ್ಟೀಸ್ ಕೂಡ ಆಗ್ಲಿ ಅನ್ನೋ ತರ. ಸೊ ಇಲ್ಲಿ ಬಂದು ನಾನು
ಹಂಗೆ ಬಗ್ ನೋಡ್ದೆ ಏನ್ ಮಾಡ್ತೇನೆ ಅಂತ. ಆರಾಮಾಗಿ ಆಟ ಆಡ್ತಾ ಇದ್ದಾನೆ. ಅವನಿಗೆ ಕೇರೇ ಇಲ್ಲ ನಾನು ಬಂದಿದ್ದೀನಿ ಅನ್ನೋದೇ ಕೇರ್ ಇಲ್ಲ ಅವನಿಗೆ. ಅವ್ನು ಇನ್ನ ಆಕ್ಚುಲಿ ಒಂದು ಲುಕ್ ಕೊಟ್ಬಿಟ್ಟು ಆ ಕಡೆ ಓಡೋದ. ಬಟ್ ಏನಂದ್ರೆ ಅವನು ಏನೋ ನೀರ್ ಕುಡಿತಾನೋ ಏನೋ ಸ್ವಲ್ಪ ಚಲ್ಕೊಂಡಂತೆ ಅಥವಾ ವಾಮಿಟ್ ತರ ಸ್ವಲ್ಪ ಮಾಡಿದ್ನಂತೆ, ಅಂದ್ರೆ ನೀರ್ ಜಾಸ್ತಿ ಆಗಿ. ಸೊ ಹಾಗಾಗಿ ಅವ್ರು ಡ್ರೆಸ್ ಚೇಂಜ್ ಮಾಡಿಸಿದ್ರು. ನಾನು ಹೇಳಿದ್ದೆಲ್ಲ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋತ್ಸ್ ಕೊಡ್ಬೇಕು ಅಂತ. ಸೊ ಕೊಟ್ಟಿದ್ವಿ. ಅವನು ಡ್ರೆಸ್ ಚೇಂಜ್ ಮಾಡಿಸಿದ್ರು. ಅದ್ ಬಿಟ್ರೆ ಅವ್ನು ಆಕ್ಚುಲಿ ಆರಾಮಾಗಿದ್ದ. ನೋಡಿ ಅವ್ನು ಯಾವ ಲೆವೆಲಿಗೆ ಓಡೋದ ಅಂದ್ರೆ ಟೀಚರ್ ಅವನ ಹಿಂದೆ ಓಡೋಗ್ತಾ ಇದಾರೆ. ಅವನಿಗೆ ಆಕ್ಚುಲಿ ಬರಕ್ಕೇನೆ ಇಂಟ್ರೆಸ್ಟ್ ಇರಲಿಲ್ಲ. ಅವರೇ ಎತ್ತಿ ನನ್ನ ಕೈಲಿ ಕೊಟ್ಟಾದ್ಮೇಲೆ ಬರ್ತೀನಿ ಅಂದ. ಸೊ ಅಷ್ಟು ಎಂಜಾಯ್ ಮಾಡ್ದ ಅವನು. ಅಂದ್ರೆ ಅವ್ನು ಫಸ್ಟ್ ಡೇ ಎಂಜಾಯ್ ಮಾಡಿದಾನೆ. ಬಿಕಾಸ್ ಅವರು ಕೂಡ ಕೂಲಿಂಗ್ ಪೀರಿಯಡ್ ಕೊಡ್ತಾರೆ. ಏನ್ ಆ ತರ ಆಕ್ಟಿವಿಟೀಸ್ ಅಲ್ಲೆಲ್ಲ ಫಸ್ಟ್ ಡೇ ಇನ್ವಾಲ್ವ್ ಮಾಡಲ್ಲ, ಆಟ ಆಡ್ಲಿ ಅನ್ನೋ ತರಾನೇ ಬಿಟ್ಟಿರ್ತಾರೆ. ಸೊ ಅವನು ಚೆನ್ನಾಗಿ ಎಂಜಾಯ್ ಮಾಡಿದಾನೆ ಅನ್ನೋ ತರನೇ ಫೀಲ್ ಆಗ್ತಿತ್ತು. ಸೊ ನನಗೂ ಸ್ವಲ್ಪ ಸಮಾಧಾನ ಆಯ್ತು. ಓಕೆ, ಅವ್ನು ಆರಾಮಾಗಿ ಅಡ್ಜಸ್ಟ್ ಆಗ್ತಿದ್ದಾನೆ ಅನ್ನೋ ತರ ಸ್ವಲ್ಪ ಇದಾಯ್ತು. ಸೊ ನಾನು ಏನಾರು ಹೇಗಿದ್ದ ಏನು ಅಂತ ಎಲ್ಲ ಕೇಳ್ತಾ ಇದ್ದೆ ಅವ್ರಿಗೆ. ಸ್ವಲ್ಪ ದೂರ ಕೂತಿದ್ದ, ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ಲಿಲ್ಲ, ಅವ್ನ ಪಾಡಿಗೆ ಅವನಿದ್ದ. ಬಟ್ ಈ ವಾಸ್ ಓಕೆ ಅನ್ನೋ ತರ ಹೇಳಿದ್ರು. ಸೊ ನಂಗೂ ಸ್ವಲ್ಪ ಸಮಾಧಾನ ಆಯ್ತು. ಓಕೆ, ಅಷ್ಟೊಂದೇನು ಇದಿಲ್ಲ. ನಾನು ಅನ್ಕೊಂಡಿರೋ ಅಷ್ಟು ನನ್ನ ಮನೇಲಿ 3 hours ಕಳ್ದಿರೋದು ನಂಗೆ ಗೊತ್ತು. ಅಷ್ಟೊಂದು ಬಾಡಿಲ್ಲ, ಆರಾಮಾಗಿದ್ದಾನೆ ಅನ್ನೋ ತರ ನಂಗೂ ಸ್ವಲ್ಪ ಸಮಾಧಾನ ಆಯ್ತು. ಸೊ ಬೇಸಿಕಲಿ ಏನಂದ್ರೆ ಫಸ್ಟ್ ಡೇ ಅವ್ನು ಹೋಗ್ಬೇಕಾದ್ರು ಆರಾಮಾಗಿ ಹೋದ. ಬರ್ಬೇಕಾದ್ರೆ ಏನೇನು ಅವನಿಗೆ ಇಂಟ್ರೆಸ್ಟ್ ಇರಲಿಲ್ಲ ವಾಪಸ್ ಬರಕ್ಕೆ. ಸೆಕೆಂಡ್ ಡೇ ಹೋಗ್ಬೇಕಾದ್ರೆ ಸ್ವಲ್ಪ ಓಕೆ ಇದ್ದ, ನೋ ಅಂತಿದ್ದ, ಬಟ್ ಹೋದ ಚೆನ್ನಾಗಿ. ಬರ್ಬೇಕಾದ್ರೆ ಎವ್ರಿ ಡೇ ಬರ್ಬೇಕಾದ್ರೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಥರ್ಡ್ ಡೇ ಮಾತ್ರ ಹೋಗ್ಬೇಕಾದ್ರೆ ನಾನು ಹೋಗಲ್ಲ ಅಂತ. ಹಂಗೆ ಎಲ್ಲ ಮಕ್ಕಳು ಫಸ್ಟ್ 2 days ಎಂಜಾಯ್ ಮಾಡ್ತಾರೆ, ಥರ್ಡ್ ಡೇ ಇದ್ ಮಾಡ್ತಾರೆ. ಬಟ್ ಯಾವಾಗ್ಲೂ ಅಷ್ಟೇ, ಅಲ್ಲಿಗೆ ಹೋದ ತಕ್ಷಣ ಸುಮ್ನೆ ಆಗ್ಬಿಡ್ತಾನೆ. ಮನೆಯಿಂದ ಸ್ವಲ್ಪ ನೋನು ಅಂತಾನೆ, ಅಲ್ಲಿಗೆ ಹೋದಾಗ ನೋನು ಅಂತಾನೆ. ಅವ್ರ ಕೈ ಕೊಟ್ಟ ತಕ್ಷಣ ಅವ್ನು ಸುಮ್ನೆ ಆಗ್ತಾನೆ ಒಳಗೆ ಹೋದ ತಕ್ಷಣ. ಸೊ ನನಗೆ ಅವನಿಗೆ ಸ್ಕೂಲಿಗೆ ಸೇರಿಸಿ ಆಲ್ಮೋಸ್ಟ್ 1 week ಆಗಿದೆ. 1 weekಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸಿದೆ. ಅಂದ್ರೆ ಆಲ್ರೆಡಿ ಒಂದು 2 rhymes ಹೇಳ್ತಾ ಇದ್ದಾನೆ. ನಂಗೆ ಶಾಕ್ ಆಗೋಯ್ತು. ಅಂದ್ರೆ ಇಷ್ಟು ಬೇಗ ಹಿಂಗ್ ರೈಮ್ಸ್ ಎಲ್ಲ ಕಲ್ತ್ಕೊಂಡಿದ್ದಾನೆ. ಆಮೇಲೆ ಮ್ಯಾಮ್ ಅದ್ ಮಾಡಿದ್ರು, ಮ್ಯಾಮ್ ಇದ್ ಮಾಡಿದ್ರು, ಹಿಂಗ್ ಮಾಡ್ಸಿದ್ರು ಅಂತ ಎಲ್ಲ. ಅಂಡ್ ಅವ್ರಿಗೆ ಒಂದು 2 days ಆದ್ಮೇಲೆ ಅವ್ನ ಆಕ್ಟಿವಿಟೀಸ್ ಕೂಡ ಮಾಡಕ್ ಶುರು ಮಾಡಿದಾನಂತೆ. ಸೊ ಆಕ್ಟಿವಿಟೀಸ್ ಎಲ್ಲ ಫೋಟೋಸ್ ಕಳಿಸ್ತಾ ಇದ್ರು, ಏನ್ ಮಾಡ್ತೇನೆ, ಹೇಗಿದ್ದಾನೆ ಅಂತ ಎಲ್ಲ. ಸೊ ನಂಗೂ ಖುಷಿ ಆಯ್ತು. ಸೊ ಓಕೆ, ಲೈಕ್ ಅವ್ನು ಅಡ್ಜಸ್ಟ್ ಆಗ್ತಾ ಇದ್ದಾನೆ ಅಂಡ್ ಈಸ್ ಆಲ್ಸೋ ಹ್ಯಾಪಿ ಅನ್ನೋ ತರ. ಅಂಡ್ ಯಾವಾಗ್ಲೂ ಸ್ಕೂಲಿಂದ ಕರ್ಕೊಂಡ್ ಬರಕ್ ಹೋದಾಗ ನಾನು ಬರಲ್ಲ ಅಂತಾನೆ ಹೊರತು ಈಸಿಯಾಗಿ ಯಾವತ್ತೂ ಬಂದಿಲ್ಲ. ಸೊ ಮಕ್ಕಳಿಗೆ ಸ್ಕೂಲಿಗೆ ಅಡ್ಜಸ್ಟ್ ಆಗಿ ಡೆಫಿನೆಟ್ಲಿ ಟೈಮ್ ಬೇಕೇ ಬೇಕು. ಸೊ ಫಸ್ಟ್ 2 days ಯೂಶಲಿ ಅಂದ್ರೆ ಈ ತರದವ್ರು ಯಾರು ಆರಾಮಾಗಿ ಜೆಲ್ ಆಗ್ತಾರೆ ಅವ್ರು ಫಸ್ಟ್ 2 days ಆರಾಮಾಗಿ ಹೋಗ್ತಾರೆ. ದೆನ್ ಫ್ಯೂ ಡೇಸ್ ಆಬ್ವಿಯಸ್ಲಿ ಹೋಗ್ಬೇಕಾದ್ರೆ ಅಳ್ತಾರೆ. ಬಿಕಾಸ್ ಅವ್ರಿಗೆ ಅದೊಂದು ಸ್ವಲ್ಪ ಯಾವ್ದನ್ನೇ ಅವರಿಗೆ ಸ್ಕೆಡ್ಯೂಲ್ ತರ ಮಾಡಕ್ ಹೋದ್ರೆ ಮಕ್ಕಳಿಗೂ ಕೂಡ ಅದು ಹೊಸದಿರೋದ್ರಿಂದ ಸ್ವಲ್ಪ ರೆಸಿಸ್ಟ್ ಮಾಡ್ತಾರೆ. ನೋಡಿ ಅಲ್ಲಿ ಮ್ಯಾಮ್ ಕರೆದ್ರೆ ನಾನು ಹೋಗಲ್ಲ ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗೆ ರೆಸಿಸ್ಟ್ ಮಾಡ್ತಾರೆ ಮಕ್ಕಳು. ಬಟ್ ಹೋಗ್ತಾ ಹೋಗ್ತಾ ಅವರು ಕೂಡ ಅಡ್ಜಸ್ಟ್ ಆಗ್ತಾರೆ. ಸೊ ಎಲ್ಲರಿಗೂ ಒಂದು ಕೂಲಿಂಗ್ ಪೀರಿಯಡ್ ಅಂತ ಇರಬೇಕು. ಸೊ ಇವನಿಗೂ ಹಾಗೇನೆ ಫಸ್ಟ್ ಫ್ಯೂ ಡೇಸ್ ಆರಾಮಾಗಿ ಹೋದ, ಆಮೇಲೆ ಸ್ವಲ್ಪ ಹಠ ಮಾಡ್ದ. ಬಟ್ ಎವ್ರಿ ಡೇ ವಾಪಸ್ ಬರೋ ಟೈಮ್ಗೆ ಬರಲ್ಲ ಅಂತಾನೆ. ಇಲ್ಲಿ ಬೇರೆ ಯಾರಿಗೂ ಏನೋ ಆಲ್ರೆಡಿ ವಾರ್ನ್ ಮಾಡ್ತಾ ಇದ್ದಾನೆ. ಬಟ್ ಓವರ್ ಆಲ್ ಬಿಹೇವಿಯರ್ ಅಲ್ಲೂ ನಂಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸಿದೆ. ಸೊ ನನಗೆ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ದಟ್ ನಾನು ಅವನಿಗೆ ಸ್ಕೂಲಿಗೆ ಸೇರಿಸ್ದೆ. ಬಿಕಾಸ್ ಅವ್ನ ಬಿಹೇವಿಯರ್ ಚೇಂಜಸ್ ಇದೆ ಅಂಡ್ ಈಸ್ ಮೋರ್ ಕಾಮರ್ ನೌ. ಸೊ ಇಟ್ ಡಿಪೆಂಡ್ಸ್, ನಿಮ್ಗೆ ಹೇಗೆ ಅನ್ಸುತ್ತೆ ಹಾಗೆ ನೀವು ಅದ್ರದ್ದನ್ನ ತಗೊಬಹುದು.
ಪಾಪು ಏನ್ ಮಾಡ್ದ ಸ್ಕೂಲಲ್ಲಿ? ಬಾಯ್ ಇಲ್ಲ ನೋಡು, ನಿಮ್ಮ ಬಾಯ್ ಹೇಳ್ತಾ ಬಾಯ್ ಡೋರ 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 ಕೀ ಕೊಡು, ಕಾರ್ಕಿ. ಸ್ಕೂಲಲ್ಲಿ ಏನ್ ಮಾಡ್ದ ಪಾಪು? ಮಾತಾಡ್ತಾ ಈಗ ಹೋಗ್ತೀಯ ಸ್ಕೂಲಿಗೆ, ಮನೆಗೆ ಬರ್ತೀಯ? ಬೇಬಿ ಸ್ಕೂಲಿಗೆ ಹೋಗ್ತೀರಾ ಮನೆಗೆ ಬರ್ತೀರಾ? ಸ್ಕೂಲ ಮನೆನಾ? ಎಲ್ಲಿಗೆ ಹೋಗೋಣ? ಮನೆಗೆ ಹೋಗೋಣ. ನಾಳೆ ಸ್ಕೂಲಿಗೆ ಬರ್ತೀರಾ? ಪಾಪು ಅಳ್ಳೆ ಇಲ್ವಂತೆ, ಬ್ರೇವ್ ಬಾಯ ನೀನು. ಚೂರು ಅಳಲ್ವಾ? ಇಷ್ಟ ಆಯ್ತಾ ಸ್ಕೂಲು? ಸ್ಕೂಲಲ್ಲಿ ಏನ್ ಮಾಡ್ದೆ? ಅವನು ಮಾಡ್ದೆ ಸ್ಕೂಲಲ್ಲಿ? ಏನ್ ಮಾಡ್ತೆ ಸ್ಕೂಲಲ್ಲಿ? ಏನ್ ಮಾಡ್ತು ಪಾಪು ಸ್ಕೂಲಲ್ಲಿ? ಅಲ್ಲಿ ನೋಡು, ಅಪ್ಪಗೆ ಹಾಯ್ ಅಪ್ಪನು. ಸ್ಕೂಲ್ ಚೆನ್ನಾಗಿತ್ತು ಹೇಳು. ಸ್ಕೂಲ್ ಚೆನ್ನಾಗಿತ್ತು. ಸ್ಕೂಲ್ ಚೆನ್ನಾಗಿತ್ತು. ಎಂಜಾಯ್. ಆಯ್ತು ಬಾ ಬಾ, ನಾಳೆ ಬರೋಣ ಸ್ಕೂಲಿಗೆ. ಮಗನೇ ನಾಳೆನೂ ಬರ್ತೀಯ ಸ್ಕೂಲಿಗೆ? ಆಟ ಆಡ್ತೀಯ? ಪಾಪ ನಾಳೆ ಎಲ್ಲಿಗೆ ಹೋಗ್ತೀಯ ಮತ್ತೆ? ಪಾಪು ನಾಳೆ ಎಲ್ಲಿಗೆ ಹೋಗ್ತೀರಾ? ಎಲ್ಲಿಗೆ ಹೋಗುತ್ತೆ ನಾಳೆ ಹೇಳಿ? ಸ್ಕೂಲು. ಯಾವ್ದ್ರಲ್ಲೂ? ಆಯ್ತು. ನಾಳೆ ಏನ್ ತಗೊಂಡು ಹೋಗ್ತೀಯ ಸ್ಕೂಲಿಗೆ ತಿನ್ನಕ್ಕೆ? ಪಿಜ್ಜಾ. ಸೊ ಅವನು ಸ್ಕೂಲಿಂದ ಮನೆಗೆ ಬಂದ್ಮೇಲೆ ಮತ್ತೆ ಫುಲ್ ಆಕ್ಟಿವ್ ಆಗಿ ಆಟ ಆಡ್ತಾ ಇದ್ದ. ಬಂದು ಊಟ ಮಾಡಿ 1.5 hour 2 hours ಆಟ ಆಡ್ಬಿಟ್ಟು ಮತ್ತೆ ಆರಾಮಾಗಿ ಮಲ್ಕೊಂಡು ಎದ್ದೇಳ್ತಾನೆ. ಸೊ ಈಗ ಅವ್ನ ಸ್ಕ್ರೀನ್ ಟೈಮ್ ಕೂಡ ತುಂಬಾ ಕಮ್ಮಿ ಆಗಿದೆ ಅಂಡ್ ಈಸ್ ವೆರಿ ಆಕ್ಟಿವ್. ಹಿ ಪ್ಲೇಸ್ ಅ ಲಾಟ್ ತರ. ಸೊ ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ. ನಾನು ಇನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.